ಟೈಪ್ ಮಾಡ್ತಾ ಇದ್ದೀನಿ. ದೊಡ್ಡ ದೊಡ್ಡ ಯೂಟ್ಯೂಬರ್ ಮಾಡಿದವ್ರ ಜೊತೆ ಕೊಲಾಬ್ ಮಾಡಿದವರು ಕಂಪ್ನಿಗಳ ಜೊತೆ ಟೈಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ ಕೊಡೋಣ. ಅಲ್ಲಿ ಸುಮಾರು ಜನ ಡೀಲರ್ಗಳು ಹೋಗ್ಬಿಟ್ಟಿದ್ದಾರೆ. ಕೆಲವರು ಅಂತೂ ನಾನೇ ರಾಜ ಅಂತೇಳಿ ರಾಜ್ಭಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಾಯ್ಗೆ ಬಂದಿದ್ದು ಪ್ರೈಸ್ ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದು ದುಡ್ಡು ಹೇಳ್ಕೊಂಡು ಸರಿಯಾಗಿ ಜನನ ಮೋಸ ಮಾಡಿಕೊಂಡು ತುಂಬ ಜನ ಇದ್ದಾರೆ. ಅದರಲ್ಲೂ ಕೆಲವೊಂದು ಕೆಲಸ ಮಾಡಿದವ್ರ ಗೊಬ್ಬರಗಳನ್ನ ಮಾರ್ಕೊಂಡೆಲ್ಲ ಓಡಾಡ್ತಿದ್ದಾರೆ. ಸೊ ಅದರಲ್ಲಿ ಒಂದು 2-3 ಜನ ಕ್ವಾಲಿಟಿ ಕಂಟೆಂಟ್ ಅಂತೀನಿ, ಕ್ವಾಲಿಟಿ ಕ್ಯಾಮ್ರಾ ಕೊಡೋರು ಇದ್ದಾರೆ. ಅದ್ರಲ್ಲಿ ಇವಾಗ ನಾನು ಹೋಗ್ತಿರೋ ಶಾಪ್ ಹೆಸರು ಹೋಗ್ಬಿಟ್ಟು ಆನ್ಲೈನ್ ಸ್ಪಾಟ್ ಅಂತೇಳಿ. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ನಾನು ಪ್ರತಿಗೌಡರು. ತುಂಬ ದಿವಸ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಲಾಸ್ಟ್ ಆಲ್ಮೋಸ್ಟ್ ಒಂದು 25 ಡೇಸ್ ಆಗಿತ್ತು. ಎಲ್ಲ ಹಬ್ಬರಿಗೆ ಹೋಗಿ ಬಂದಮೇಲೆ ಯಾವುದೇ ಥರ ಆಚೆ ಸರಿಯಾಗಿ ಹೋಗೋಕ್ಕಾಗಲಿಲ್ಲ. ಎಲ್ಲೂ ಹೋಗೋಕೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಯರ್ ಎಂಡು ನೋ ರೈಡ್ ಅಂತೇಳಿ 2 ಮಂತ್ಸ್ ಮಾಡೋಣ ಅಂತ ಅಂದ್ಕೊಂಬಿಟ್ಟೆ. ಬಟ್ ಒಂದು ಇಲ್ದಂಗೆ ನೆಕ್ಸ್ಟ್ ವೀಕ್ ಒಂದು ಪ್ಲ್ಯಾನ್ ಆಗ್ತಾಯಿದೆ. ಬಟ್ ನಾನು ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಅದು ಹೋಗ್ಬೇಕಾಗಿ ಬರ್ತಾಯಿದೆ. ಅದು C8 ಕಡೆಯಿಂದ ಕೇರಳ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ ಆ್ಯಕ್ಚುಲಿ. ಅದು C8 ಕಡೆಯಿಂದ. ಸೊ ಸ್ವಲ್ಪ ಕ್ವಾಲಿಟಿ ಅಪ್ಗ್ರೇಡ್ ಮಾಡೋಣ. ಕಂಪ್ನಿಯವರೆಲ್ಲ ಟೈಅಪ್ ಆಗ್ತಾಯಿದ್ದಾರೆ. ಕಂಪ್ನಿಗಳ ಜೊತೆ ಕೊಲಾಬ್ ಮಾಡ್ತಾಯಿದ್ದೀನಿ. ದೊಡ್ಡ ದೊಡ್ಡ ಯೂಟ್ಯೂಬರ್ ಮಾಡಿದವ್ರ ಜೊತೆ ಕೊಲಾಬ್ ಮಾಡಿದವರು ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ವಾಲಿಟಿ ಕಂಟೆಂಟ್ ಕೊಡೋಣ, ನಿಮಗೂ ನೋಡೋರಿಗೂ ಚೆನ್ನಾಗಿರ್ಬೇಕು ವ್ಲಾಗು ಅಂತೇಳಿ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಬೇಕು ಅಂತ ಸುಮಾರು ಅಂದ್ಕೊಂಡೆ. ವ್ಲಾಗ್ ಕ್ವಾಲಿಟಿ ಇರಬೇಕು ಅಂತೇಳಿ ವೆರೈಟಿ ಮೈಕ್ ಇದೆ. ಅದ್ರಿಗೆ ಒಂದು 5-6 ಥರ ಮೈಕ್ ಇದೆ. ಈಗ ಟೆಸ್ಟ್ ಆ್ಯಂಡ್ ಟ್ರಯಲ್ ಅದೇನು ಹೇಳ್ತಾರಲ್ಲ ಆ ಥರ ಟೆಸ್ಟ್ ಆ್ಯಂಡ್ ಟ್ರಯಲ್ ನಡೀತಾ ಈಗ ಒಂದು 2-3 ಮೈಕೊಂಡು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋದು ಸೋನಿ ಮೈಕ್ ಇದೆ. ಸೋನಿನ ಇದು ಅಲ್ಲ, JBL ಇದೆ. ಇದಕ್ಕೆ ಮುಂಚೆ ಮೋನೋ ಇತ್ತು. ಅದಾದಮೇಲೆ ಸ್ಮ್ಯಾಶ್ಟ್ರೋನಿಕಲ್ಲಿ ಇಡ್ತಾರೆ. ಒಂದು 4 ಥರ ಮೈಕೆಲ್ಲ ಟೆಸ್ಟ್ ಮಾಡಿದ್ದೀನಿ. ಕ್ಯಾಮ್ರಾ ಕ್ಲಾರಿಟಿ ಬೇಕು, ಗೋಪ್ರೋ ಮೋಟೋ ವ್ಲಾಗಲ್ಲೇ ಬೇರೆ ಟೈಮಲ್ಲಿ ಕ್ವಾಲಿಟಿ ಬೇಕು ಅನ್ನೋ ಕಾರಣಕ್ಕೆ ಐಫೋನ್ ಪರ್ಚೇಸ್ ಮಾಡಿದೆ. ಐಫೋನ್ ಕೂಡ ಇದೆ. ಇವಾಗ ಇನ್ನೂ ಕ್ವಾಲಿಟಿ ಬೇಕು ಮೋಟೋ ವ್ಲಾಗಲ್ಲಿ ಅಂದಾಗ ನನಗೆ ಮೇನ್ ಬೇಕಾಗಿರೋದೆ ಕ್ಯಾಮ್ರಾ. ಮೋಟೋ ವ್ಲಾಗ್ ಅಂದಾಗಲೇ ಆ್ಯಕ್ಷನ್ ಕ್ಯಾಮ್ರಾ ಗೋಪ್ರೋ ಮೇನು. ಸೊ ನಾನು ಸ್ಟಾರ್ಟಿಂಗಲ್ಲಿ ಹಿಂಗೆ ಕಷ್ಟಪಟ್ಟಿದ್ದು ಸ್ವಲ್ಪ ದುಡ್ಡನ್ನ ಕುಡಿಕೆ ಗೋಪ್ರೋ ಹೀರೋ 7 ತೊಗೊಂಡಿದ್ದೆ. 7 ತೊಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ಇವಾಗ ನಾನು ಸೇಲಿಗೆ ಪೋಸ್ಟ್ ಕೂಡ ಹಾಕಿದ್ದೀನಿ. ನನ್ನ ಫಾಲೋ ಮಾಡ್ತಾರೆ ಇನ್ಸ್ಟಾದಲ್ಲಿ, ಗೊತ್ತಿರುತ್ತೆ ಯಾರಿಗಾರ ಬೇಕಾ ಅಂತೇಳಿ. ನನ್ನ ಪ್ರೈಸಿಗೆ ವರ್ಕೌಟ್ ಆದರೆ ಸೇಲ್ ಮಾಡೋಣ. ವರ್ಕೌಟ್ ಆಗಲಿಲ್ಲ ಅಂದರೆ ನಾನು ಇದನ್ನೇ ನನ್ನ ಆ್ಯಂಗಲ್ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ಬಿಟ್ಟು ನಾನು ತೋರಿಸೋ ಥರ ಪರ್ಮನೆಂಟಾಗಿ ಇಟ್ಕೊಳ್ಳೋಣ. ಫಸ್ಟ್ ಕ್ಯಾಮ್ರಾ ಎಂತ ಗುರು ಡ್ಯಾಮ್ ಚೀಪ್ ಪ್ರೈಸಿಗೆ ಮಾರೋಂಥದ್ದು. ಇಲ್ಲ ಬೇಕಾ ಫ್ರೀಯಾಗಿ ಗಿವ್ ಅವೇ ಮಾಡೋಣ ಯಾರಿಗಾದ್ರೂ. ಅದು ಅರ್ಥ ಇಲ್ದಿರೋ ಪ್ರೈಸಿಗೆ ಕೇಳ್ತಾ ಇದ್ದಾರೆ. ನಾನೀಗ 100 ರೂಪಾಯಿಗೆ ತಂದಿನಿ ಅಂದರೆ ಇವತ್ತು 25 ರೂಪಾಯಿಗೆ ಕೇಳ್ತಾ ಇದ್ದಾರೆ. ಹೊಟ್ಟೆ ಉರಿತಾ ಇದೆ ಕೊಡೋದಕ್ಕೆ. ಅಷ್ಟೆಲ್ಲ ಬಂಡವಾಳ ಹಾಕಿ ಅವಾಗೆಲ್ಲ ಎಷ್ಟೆಷ್ಟು ಕಷ್ಟಪಟ್ಟು ಆ ಸ್ಟ್ರಗಲ್ಗಳೆಲ್ಲ ಹಿಂದೆ ಇರೋ ಸ್ಟ್ರಗಲ್ ನೆನೆಸ್ಕೊಂಡ್ರೆ ಮೈಯೆಲ್ಲ ಇವತ್ತಿಗೂ ಜುಮ್ ಅನ್ನುತ್ತೆ. ಆ ಸ್ಟ್ರಗಲ್ ಪಟ್ಬಿಟ್ಟು ಕ್ಯಾಮ್ರಾ ತೊಗೊಂಡು ಇವತ್ತು 20 ರೂಪಾಯಿ ಕೊಡ್ಬೇಕು ಬರೀ ಕ್ಯಾಮ್ರಾನ ಅಂದರೆ. ಸೊ ಅದಕ್ಕೆ ಆ ರಿಸ್ಕ್ ಬೇಡ. ಮೈನಾಗಿ ಇವಾಗ ಮ್ಯಾಟ್ರ್ ಏನಂದರೆ ಒಂದು ಗೋಪ್ರೋ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ. ಬೆಂಗಳೂರಲ್ಲಿ ಸುಮಾರು ಜನ ಡೀಲರ್ಗಳು ಹೋಗ್ಬಿಟ್ಟಿದ್ದಾರೆ. ಕೆಲವರು ಅಂತೂ ನಾನೇ ರಾಜ ಅಂತೇಳಿ ರಾಜ್ಭಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಾಯ್ಗೆ ಬಂದಿದ್ದು ಪ್ರೈಸ್ ಹೇಳ್ಕೊಂಡು ಅವ್ರಿಗೆ ಇಷ್ಟ ಬಂದಿದ್ದು ದುಡ್ಡು ಹೇಳ್ಕೊಂಡು ಸರಿಯಾಗಿ ಜನನ ಮೋಸ ಮಾಡಿಕೊಂಡು ತುಂಬ ಜನ ಇದ್ದಾರೆ. ಅದರಲ್ಲೂ ಕೆಲವೊಂದು ಕೆಲಸ ಮಾಡಿದವ್ರ ಗೊಬ್ಬರಗಳನ್ನ ಮಾರ್ಕೊಂಡೆಲ್ಲ ಓಡಾಡ್ತಿದ್ದಾರೆ. ಸೊ ಅದರಲ್ಲಿ ಒಂದು 2-3 ಜನ ಕ್ವಾಲಿಟಿ ಕಂಟೆಂಟ್ ಅಂತೀನಿ, ಕ್ವಾಲಿಟಿ ಕ್ಯಾಮ್ರಾ ಕೊಡೋರು ಇದ್ದಾರೆ. ಅದ್ರಲ್ಲಿ ಇವಾಗ ನಾನು ಹೋಗ್ತಿರೋ ಸೊ ನನಗೆ ಹಿಂಗೆ ಫೇಸ್ಬುಕ್ಕಲ್ಲಿ ಸುಮ್ಮನೆ ರ್ಯಾಂಡಮಾಗಿ ಈಗ ಮಾರ್ಕೆಟ್ ಪ್ಲೇಸ್ ಅಂತ ಹೊಸದಾಗಿ ಓಪನ್ ಆಗಿದೆಯಲ್ಲ ಆ ಫೀಚರಲ್ಲಿ ಸರ್ಚ್ ಮಾಡ್ತಾಯಿದ್ದೆ. ಸುಮ್ಮನೆ ಅವಾಗ ರ್ಯಾಂಡಮಾಗಿ ಹುಡುಕ್ತಾ ಇರ್ತೀನಿ ಯಾರು ಸಿಗುತ್ತಾ ಏನು ಅಂತೇಳಿ. ಆಗ ಸಿಕ್ಕಿದೆ ಈ ಶಾಪು. ಸೊ ಶಾಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿನಗೆ ನಾನು ಆನ್ ದ ವೇ ಕೊಡ್ತೀನಿ. ಶಾಪ್ಗೆ ಹೋಗಿ ಕೊಡ್ತೀನಿ. ಯಾಕಂದರೆ ಇವಾಗ ಇನ್ನೊಂದು ಕೆಲಸ ಇದೆ, ಅಲ್ಲಿಗೆ ಹೋಗಿ ಲೇಟ್ ಆಗಿಬಿಟ್ರೆ ಕಷ್ಟ. ಪಟ್ಟಂತ ಹೋಗೋಣ, ಶಾಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಕೋರ್ಮಂಗ್ಲ ಸೋನಿ ಸಿಗ್ನಲ್ ಅಂತ ಹೇಳ್ತಾರಲ್ಲ ಅಲ್ಲೇ ಬರೋಂಥದ್ದು ಇದು ಶಾಪು. ಸೊ ಇದು ಜಸ್ಟ್ ಇವಾಗ ಒಂದು 1 ವೀಕ್ ಆಗಿದೆ ಅನ್ಕೊತೀನಿ ಓಪನ್ ಆಗಿ. ಹೊಸ ಶಾಪು, ಒಳ್ಳೆ ಪ್ರೈಸಿಗೆ ಕ್ಯಾಮ್ರಾಗಳನ್ನ ಡೀಲ್ ಮಾಡ್ತಾಯಿದ್ದಾರೆ. ಸೊ ಕ್ವಾಲಿಟಿ ಹೇಗಿದೆ ಕ್ಯಾಮ್ರಾದು ಅಂತ ನಾನು ಡೈರೆಕ್ಟ್ ಚೆಕ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೀಗ ಹೋಗೋಣ ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಒಬ್ಬರೇ ಹೋಗ್ತಾಯಿಲ್ಲ, ನಮ್ಮ ಗಿರಿಯಣ್ಣ ಜೊತೆ ಹೋಗೋದು. ಸಿಟಿ ಟ್ರಾಫಿಕಿಗೆ ಡಾಮಿ ಸೆಟ್ ಆಗಲ್ಲ ಅಂದ್ಬಿಟ್ಟು ನಂದಿ ಎತ್ತಿದ್ದೀನಿ. ಬಟ್ ಅಂತ ನಂದಿನ ಗಿರಿಯಣ್ಣ ಮನೆ ಹತ್ರ ಹಾಕ್ಬಿಟ್ಟು ಅಲ್ಲಿಂದ ಅವ್ರು CBR ಇಲ್ಲಾಂದರೆ ಅವ್ರದ್ದು ಯಾವುದದು ಜೀಸಸ್ ಯಾವುದಲ್ಲಿ ಹೋಗೋದ ಶಿಫ್ಟ್ ನೋಡೋಣ ಯಾವುದಲ್ಲಿ ಹೋಗ್ತೀವಿ. ಬಂದು ನಂದಿಲೇ ಬಂದಿದ್ದಾಯಿತು. ಶಾಪ್ ಹೆಸರು ಹೋಗ್ಬಿಟ್ಟು ಆನ್ಲೈನ್ ಸ್ಪಾಟ್ ಅಂತೇಳಿ, ಒನ್ ಸ್ಟಾಪ್ ಗ್ಯಾಜೆಟ್ ಸ್ಪಾಟ್, ಬೈ ಸೆಲ್ ರಿಪೇರ್. ಸೊ ಸಿಗೋಣ, ನೋಡೋಣ. ಕಾಲ್ ಮಾಡಿದೆ ಇವಾಗ ಗೋಪ್ರೋಗೆ ಅಂತೇಳಿ, ಶಾಹಿದ್. ಓಕೆ. Go out and check. Facebook update border path.
ಹೀರೋ 10ನ ಟೆಸ್ಟಿಂಗ್ ಫೇಸು ಹೇಗಿದೆ ಏನು ಅಂತೇಳಿ. ಆ್ಯಕ್ಚುಲಿ ಹೀರೋ 10 ಚೆನ್ನಾಗಿದೆ, ಅದನ್ನೇ ನೋಡ್ತಾ ಇದ್ದೀನಿ ಹೇಗಿದೆ ಏನು ಅಂತೇಳಿ. ಓಕೆ ಬಾಯ್, ಸ್ಟೋರ್ ಒಳಗೆ ಎಂಟ್ರಿ ಕೊಟ್ಟಿದ್ದಾಯಿತು. ನಾನು ಗಿರಿಯಣ್ಣ ಇಬ್ಬರು ಇಲ್ಲೇ ಇದ್ದೀವಿ. ಸೊ ಕ್ಯಾಮ್ರಾ ಎಲ್ಲ ನೋಡಿದಾಯಿತು. ಇಟ್ ಇಸ್ ದ ಗೋಪ್ರೋ ಹೀರೋ 10. ಸೊ ಏನಂದರೆ 2 months ಓಲ್ಡ್ ಗೋಪ್ರೋ ಇದು ಬಂದು ಬಾಕ್ಸ್ ಪೀಸ್ ಬಂದು ಜೂನ್ದಿದೆ. ಸೊ ಇದು ಆಗಸ್ಟಲ್ಲಿ ಬಿಲ್ಲಿಂಗ್ ಆಗಿದೆ. ಹೀರೋ 10. ಸೊ ಒಂದು ಒಳ್ಳೆ ಪ್ರೈಸಿಗೆ ಸಿಗ್ತಾ ಇದೆ. ಜಸ್ಟ್ ಬಾಕ್ಸು ಗೋಪ್ರೋ ಕೇಬಲ್ ಮೌಂಟ್ಸ್ ಏನಿದೆ ಅದಿದೆ. ಸೊ ಈಸ್ ದ ಡೀಲರ್ ಒನ್. ಬ್ರೋ, ನಿಮ್ಮ ಶಾಪ್ ಡೀಟೇಲ್ಸು ಏನು ಅಂತ ಸ್ವಲ್ಪ ಹೇಳ್ತೀರಾ? ಎಲ್ಲಿದೆ ನಿಮ್ಮ ಶಾಪು? Hi everyone, welcome to Online Spot. We are in Koramangala near Sony World Signal. You can find gaming consoles, action cameras, mobiles and laptops. You can also repair your mobiles and laptops here. It's one-stop gadget spot. Remember and call us on the number that is mentioned on the video. Cheers. ಓಕೆ, ಇದೇ ಥರ ನಿಮಗೆ ಬೇರೆ ಯಾವುದೇ ಥರ ಗೋಪ್ರೋ ಅಥವಾ ಇನ್ಸ್ಟಾ 360 ಆಕ್ಸೆಸರೀಸ್ ಕ್ಯಾಮ್ರಾಸು ಆಕ್ಸೆಸರೀಸು ಸಿಗುತ್ತೆ, ಬಟ್ ಆಸ್ ಅ ಬಂಡಲ್ ಸಿಗೋದು. ಓಕೆ, ಅಂದರೆ ಬಂಡಲ್ ಏನಿರುತ್ತೆ, ಲೈಕ್ 360 ಬಂಡಲ್, ಕ್ರಿಯೇಟರ್ ಬಂಡಲ್ ಆ ಥರ ಬರುತ್ತೆ, ಮೋಟರ್ಸೈಕಲ್ ಕಿಟ್ ಅಂತೇಳಿ. ಸೊ ಆ ಥರ ಬಂಡಲ್ ಸಿಗುತ್ತೆ. ನಿಮ್ಗೆ ಏನೋ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರೇ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಶಾಹಿದ್ ಅಂತ ಪ್ರೈಸ್ ಸಿಗುತ್ತೆ, ಬೆಸ್ಟ್ ಪ್ರೈಸ್ ಇನ್ ದ ಮಾರ್ಕೆಟ್. ಸೊ ನನಗಂತೂ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ. ಸೊ ನಿಮಗೂ ಒಂದು ಒಳ್ಳೆ ಪ್ರೈಸ್ ಹಾಕ್ಕೊಡ್ತಾರೆ. ಏನು ಸರ್? ಎಸ್ ಸರ್, ಡೆಫಿನೆಟ್ಲಿ. ಹೆಸರು ಏನು ಬಂದರೆ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀನಿ ಸರ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ಸೊ ಪ್ರೀತಿಗೌಡ ವ್ಲಾಗ್ಸ್ ನೋಡ್ಕೊಂಡು ಯಾರು ಹೇಳ್ತೀರಾ, ಸೊ ನಿಮಗೆ ಎಕ್ಸ್ಟ್ರಾ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇವ್ರ ಶಾಪ್ ಬಂದುಬಿಟ್ಟು ಇಲ್ಲಿ ಸೋನಿ ಸಿಗ್ನಲ್ ಕೋರಮಂಗಲದಲ್ಲಿರೋದು ಆನ್ಲೈನ್ ಸ್ಪಾಟ್ ಅಂತೇಳಿ ಇಂಡಿ ಹೆಸರು. ಸೊ ನಿಮ್ಗೆ ಏನೇ ಡೀಟೇಲ್ಸ್ ಇರೋ ಶೇರ್ ಮಾಡ್ತಾರೆ, ಲೊಕೇಶನ್ ಇದೆಲ್ಲನೂ ನಾನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿರಿ. ಸೊ ಸದ್ಯಕ್ಕೆ ಟೈಮ್ ಆಯಿತು, CAT ಇವೆಂಟ್ ಹೋಗೋಣ. Like if you can see my Instagram, you can see that vehicle also, like how exactly that vehicle looks. It is very much different from a KTM 390 Adventure. No one will know that is an Adventure 390 also. So after watching that, how many of you want to know what this guy has the full explanation? It's as he said that. ಬಾಯ್ಸ್, ಮನೆಗೆ ಬಂದಿದ್ದೀನಿ. ಇದು ಶೂಟ್ ಮಾಡ್ತಾ ಇರೋದು ಬಂದು ಒಂದು 4 ದಿನ ಆದಮೇಲೆ. ಭಾನುವಾರ ಹೋಗಿ ನಾನು ಗೋಪ್ರೋ ತೊಗೊಂಡಂಥದ್ದು. ಅಲ್ಲಿ ಒಂದು ಇವೆಂಟ್ ಮುಗಿಸಿತ್ತು. ಅದಾದ್ಮೇಲೆ 3 ದಿವಸ ಕಂಟಿನ್ಯೂಸ್ ಇಂಟರ್ನಲ್ಸ್ ಇತ್ತು ಕಾಲೇಜಲ್ಲಿ. ಸೊ ಯಾವುದೇ ಥರ ಏನೂ ಗೋಪ್ರೋ ವರ್ಕ್ ಆಗಲಿ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಸೊ 3 ದಿನ ಆದಮೇಲೆ ಇವತ್ತು 20th ವೆಡ್ನೆಸ್ಡೇ. ಸೊ JC ರೋಡಲ್ಲಿ ಅಲ್ಲ ವಿಲ್ಸಗಡಲ್ಲಿ ಒಂದು ಅಂಗಡಿ ಓಪನ್ ಆಯಿತು ಹೊಸದಾಗೆ, ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತೇಳಿ. ಸೊ ಅಲ್ಲಿಗೆ ನಮ್ಮ ಸತೀಶ್ ಅಣ್ಣ, ಮೋಹನ್ ಅವರೆಲ್ಲ ಬಂದು ಹೋಗಿದ್ರು ಆಲ್ರೆಡಿ. ಬಟ್ ನಾನು ಹೋದಾಗ ಸತೀಶ್ ಅಣ್ಣ ಮತ್ತು ನಮ್ಮ ಕೆ ಬಿ ರೈಡರು, ಕರ್ನಾಟಕ ಬೈಕರು, ಆಮೇಲೆ ಗಣಿ, ಮಿಸ್ಟರ್ 350 ಇವರೆಲ್ಲ ಇದ್ದರು. ನಮ್ಮ ಡಿಮಾಂಡ್ಸ್ ಒಂದು ಟೋಟಲ್ ಒಂದು 4 ಜನ ಇದ್ವಿ. ಒಂದು ವಿಸ್ಟಮ್, ಒಂದೆರಡು ಲೈಟು ಅದು ನಾನು ಫಿಟ್ ಮಾಡಿಸ್ಕೊತಾ ಇದ್ರು. ಸೊ ನಾನು ಅವಾಗ ಎಂಟ್ರಿ ಕೊಟ್ಟು ಸ್ವಲ್ಪ ಟೈಮ್ ಪಾಸ್ ಮಾತಾಡಿಕೊಂಡು ಹಂಗೆ ತಿರುಗಾಡಿಕೊಂಡು ಒಂದು ಕಡೆ ಊಟ ಮಾಡಿಕೊಂಡು ನನಗೆ ಬೇಕಾದಂಥ ಒಂದು ಕೇಸ್ ಬೇಕಿತ್ತು. ಸೊ ಅದೇನಂದರೆ ಇದು ರೈನ್ ಪ್ರೂಫ್ ಕೇಸ್ ಅಂತೇಳಿ. ಸೊ ಮಳೆ ಬಂದಾಗ ನಮ್ಮ ಗೋಪ್ರೋನ ಸೇಫ್ ಮಾಡೋಂಥದ್ದು. ಸೊ ನನಗೆ ನಾರ್ಮಲ್ ಕೇಸ್ಗಿಂತ ಈ ಕೇಸ್ ತುಂಬ ಇಂಪಾರ್ಟೆಂಟ್ ಅನಿಸ್ತು. ಅದಕ್ಕಾಗಿ ನಾನು ಆಲ್ಮೋಸ್ಟ್ ಸಂಡೇಯಿಂದ ಆರ್ಡರ್ ಹಾಕಿ ಬುಧವಾರ ಇಸ್ಕೊತಾ ಇದ್ದೀನಿ. ಇದನ್ನು ಸುಪ್ರೀತ್ ವ್ಲಾಗ್ಸ್ ಅಂತ ಹೇಳಿದ್ದಾರೆ. ಸೊ ಅವರು ಇದನ್ನು 3D ಪ್ರಿಂಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನೊಂದು ಗೋಪ್ರೋ ನೋಡಿರ್ಬೋದು ನೀವು, ಒಂದು ಎಕ್ಸ್ಟೆಂಡರ್ ಇದೆ. ಆ ಎಕ್ಸ್ಟೆಂಡರ್ ಕೂಡ ಅವರದನ್ನೇ ನಾನು ಪ್ರಿಂಟ್ ಮಾಡಿಸಿದೆ. ಸೊ ಇದು ಕೂಡ ಒಂದು ಸೇಮ್, ಏನು ಡಿಫ್ರೆನ್ಸ್ ಏನಿಲ್ಲ, ಅದೇ ಪ್ರೈಸ್ಗೆ 3D ಪ್ರಿಂಟ್ ಹಾಕ್ಕೊಡ್ತಾರೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ಇದು ಯೂಸ್ ಮಾಡ್ತಾ ಹೇಗಿದೆ ಅಂತೇಳಿ ನಾನು ಮುಂದಿನ ವ್ಲಾಗ್ಗಳಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಈ ಮೌಂಟು ಅದು ಆ್ಯಕ್ಚುಲಿ ಫಿನಿಶಿಂಗ್ ಇದು ವರ್ಷನ್ 2 ಅಂತೆ. ಇಲ್ಲಿ ಮತ್ತು ಇಲ್ಲಿ ಗ್ಲಾಸ್ ಬರುತ್ತೆ. ಸೊ ಈ ಥರ. ಅದಾದಮೇಲೆ ಇದೊಂದು ಪ್ಲೇನ್ ಡೋರು. ಅದಾದಮೇಲೆ ಇದು ಗೋಪ್ರೋ 10ಗಳಿಗೆ ಇಲ್ಲಿ ಬರುತ್ತೆ ಮೈಕ್ ಅಡಾಪ್ಟರು. ಸೊ ಅದಕ್ಕಾಗಿ ಇದೊಂದು ಲೈಕ್ ಡೋರು, ಎಕ್ಸ್ಟರ್ನಲ್ ಡೋರು. ಅದಾದಮೇಲೆ ನಾನು ಇದಕ್ಕೆ ಬೇಕಾದಕ್ಕೆ
ಮೆಮರಿ ಕಾರ್ಡ್ ಮತ್ತು ಏನಂತಾರೆ ಟೆಂಪರ್ಲೆಸ್ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನು ಓಪನ್ ಮಾಡ್ಬಿಟ್ಟು ಸಿಗ್ತೀನಿ ಬನ್ನಿ. ವೈಸ್ ಫಿಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಹೇಗೆ ಕಾಣುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಔಟ್ಪುಟ್ ಈ ಥರ ಇದೆ. ಸೊ ಹೆಲ್ಮೆಟಿಗೆ ಮೌಂಟ್ ಮಾಡಿದ್ದೀನಿ. ಸೊ ಇಲ್ಲೊಂದು ಗ್ಲಾಸು, ಇಲ್ಲೂ ಗ್ಲಾಸ್ ಇದೆ, ಹಿಂದೆ ಕೂಡ ಗ್ಲಾಸ್ ಇದೆ. ಸೊ ಮಳೆಯಿಂದ ಸೇಫ್ ಆಗಿದೆ. ಆ್ಯಂಡ್ ಮಸ್ತ್ ಏನಂದರೆ ಎಕ್ಸ್ಟರ್ನಲ್ ಬಟನ್ ಇದೆ. ಸೊ ಗ್ಲೌಸ್ ಹಾಕ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಕಡೆ ನೋಡಿ ಹೇಗಿದೆ ಅಂತ. ಬಟ್ ನಂಗೆ ಒಂದೇ ಒಂದು ಬೇಜಾರು ಅನಿಸಿದೆ ಏನಂದರೆ ಇಲ್ಲಿ ಕ್ಲೋಸ್ ಓಕೆ, ಬಟ್ ಇಲ್ಲಿ ಆಡಿಯೋಗೆ ಮಾತ್ರ ಜಾಗ ಇದೆ. ಸೊ ಇದರಿಂದ ನನಗೇನು ಎಫೆಕ್ಟ್ ಆಗುತ್ತೆ ಅಂದರೆ ಸದ್ಯಕ್ಕೆ ನಾನು ಇನ್ನೂ ಬ್ಯಾಟ್ರಿಗಳು ತೊಗೊಂಡಿಲ್ಲ. ಸೊ ಬ್ಯಾಟ್ರಿ ಖಾಲಿ ಆಯಿತು ಅಂದರೆ ಯಾವ ಥರ ಒಂದು ಸ್ಟಾಪ್ ತೊಗೋಬೇಕು. ಅಲ್ಲಿ ಗಾಡಿ ಹಾಕಿದಾಗ ಅಲ್ಲಿ ಚಾರ್ಜ್ ಮಾಡ್ಕೋಬೇಕು ಗೋಪ್ರೋನ. ಸೊ ಇದು ಸ್ವಲ್ಪ ಇಶ್ಯೂ ಆಗ್ಬೋದು ನನಗೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ. ಗೋಪ್ರೋ ಅಂತೂ ತುಂಬ ಚೆನ್ನಾಗಿದೆ, ಕೇಸ್ ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸುಪ್ರೀತ್ ಬ್ಲಾಗ್ಸ್ ಬ್ರೋ ಆ್ಯಂಡ್ ಆನ್ಲೈನ್ ಸ್ಪಾಟ್ ಅವ್ರಿಗೂ ತುಂಬ ಥ್ಯಾಂಕ್ ಯು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಹೇಗಿತ್ತು ಅಂತೇಳಿ ನೀವು ತಿಳಿಸಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ, ಪಟ್ಟಣ ಸಬ್ಸ್ಕ್ರೈಬ್ ಆಗಲಿ. ಕ್ವಾಲಿಟಿಗೋಸ್ಕರ ಗೋಪ್ರೋನೆಲ್ಲ ಅಪ್ಡೇಟ್ ಮಾಡಿದ್ದೀನಿ, ಅಪ್ಗ್ರೇಡ್ ಮಾಡಿದ್ದೀನಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಫಾಲೋ ಮಾಡಿ, ಪ್ರೀತು ಗೌಡ್ರು ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಐಡಿ ಇದೆ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನೇ ಪ್ರೀತು ಗೌಡ್ರು, ಸನಿಗೌಡ ವ್ಲಾಗ್ಸ್. ಬಾಯ್.